ಹಾಯ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಿ? ಆರಾಮಿದ್ದೀರಿ ಅನ್ಕೋತೀನಿ. ಇವತ್ತು ಬದ್ನಿಕಾಯಿ ಎಣ್ಗಾಯಿ ಮಾಡೋಣ. ಶೇಂಗಾ ಹುರ್ಕೊಂಡು ಮಿಕ್ಸಿಗೆ ಈರುಳ್ಳಿ, ಟೊಮಾಟೊ, ಬೆಳ್ಳುಳ್ಳಿ ಮತ್ತು ಶೇಂಗಾ ಹುರ್ಕೊಂಡಿದ್ವಲ್ಲ ಅದನ್ನು ಆರಿದ್ಮೇಲೆ ಹಾಕ್ಕೊಳ್ಬೇಕು. ಆಮೇಲೆ ಕೊತ್ತಂಬರಿ ಹಾಕ್ಕೊಳ್ಳೋಣ, ಮತ್ತು ಅರಿಶಿನ ಪುಡಿ, ಆಮೇಲೆ ಖಾರ ಪುಡಿ, ಆಮೇಲೆ ಉಪ್ಪು, ಮತ್ತು ಒಂದು ಸ್ವಲ್ಪ ಎಳ್ಳು ಹಾಕ್ಕೊಂಡು ಮಿಕ್ಸಿಗೆ ಹಾಕ್ಕೊಂಬಂದೆ. ಈಗ ಬದ್ನಿಕಾಯಿ ಹೆಚ್ಕೊಳ್ಳೋಣ. ಬದ್ನಿಕಾಯಿ ನೋಡಿ ಹೆಚ್ಕೊಳ್ಳಿ. ಈಗಂತೂ ಮಳೆಗಾಲ ಅಲ್ಲ, ಸಿಕ್ಕಾಪಟ್ಟೆ ಹುಳ ಆಗಿರ್ತಾವೆ. ಹಾಗಾಗಿ ಹೆಚ್ಕೊಳ್ಬೇಕಾರೆ ಹಿಂಗೆ ಹೆಚ್ಚಿರ್ತೀವಲ್ಲ ಆ ಟೈಪ್ ನೋಡಿ ಹೆಚ್ಕೋಬೇಕು. ಈ 4 ಭಾಗ ಮಾಡ್ಕೊಳ್ಳೋಣ. 4 ಭಾಗ ಮಾಡಿಕೊಂಡು ಅಷ್ಟೂ ಮಸಾಲೆ ತುಂಬ್ಕೊಳ್ಳೋಣ. ಬದನೆಕಾಯಿಗೆ ಮಸಾಲೆ ತುಂಬಿ ಇಡೋಣ. ಆಮೇಲೆ ಬದನೆಕಾಯಿ ತುಂಬಿ ಸೈಡ್ ಇಟ್ಕೊಳ್ಳೋಣ. ಈಗ ಗ್ಯಾಸ್ ಹಚ್ಚಿ ಬಾಣಲಿ ಇಟ್ಕೊಳ್ಳೋಣ. ಅದಕ್ಕೆ ಸ್ವಲ್ಪ ಎಣ್ಣೆ ಸ್ವಲ್ಪ ಹಾಕ್ರಿ, ಯಾಕಂದ್ರೆ ಶೇಂಗಾ ಹಾಕಿರ್ತೀವಲ್ವ, ಹಾಗಾಗಿ ಎಣ್ಣೆ ಬಿಟ್ಕೊಳ್ಳುತ್ತೆ. ಆಮೇಲೆ ಸಾಸ್ವೆ, ಜೀರಿಗೆ, ಕರಿಬೇವು, ಇದು ನಾವು ತುಂಬಿಟ್ಕೊಂಡಿದ್ವಲ್ಲ ಬದನೆಕಾಯಿನ ಹಾಕ್ಕೊಳ್ಳೋಣ. ಚೆಂದಾಗ ಹಾಕ್ಕೊಂಡು ಕೈ ಆಡಿಸ್ಬೇಕು. ಆಮೇಲೆ ನೀರು ಹಾಕ್ಕೊಳ್ಳೋಕ್ಕೆ ಹೋಗ್ಬೇಡ್ರಿ. ಮತ್ತು ಉಳ್ದಿತ್ತಲ್ಲ ಆ ಮಸಾಲೆನೂ ಹಾಕ್ಕೊಳ್ಳೋಣ. ನಾವು ಒಮ್ಮೆ ನೀರು ಹಾಕ್ಕೊಂಡ್ಬಿಟ್ರೆ ಮಸಾಲೆನೂ ಬೇರೆ ಬದನೆಕಾಯಿನೂ ಬೇರೆ ಆಗಿಬಿಡುತ್ತೆ. ಹಂಗಾಗಿ ಒಂದು ಸ್ವಲ್ಪ ಎಣ್ಣೆ ಒಳಗೆ ಕೈ ಆಡಬೇಕು. ಗುರಳ್ ಪೌಡ್ರು ಸ್ವಲ್ಪ ಹಾಕ್ಕೊಳ್ಳೋಣ. ಗುರಳ್ ಪೌಡ್ರ್ ಇದ್ರೇ ಪಲ್ಯ ಟೇಸ್ಟ್ ಆಗ್ತದೆ. ಬದನೆಕಾಯಿ ಹಳೆ ಕಾಲದ ಮಂದಿ ನೋಡ್ತಿರಲ್ಲೋ, ಗುರಳ್ ಪೌಡ್ರ್ ಇಲ್ದೇ ಯಾವ ಪಲ್ಯನೂ ಮಾಡಲ್ಲ. ಹಂಗಾಗಿ ಅದನ್ನ ಹಾಕಿದ್ರೇ ಚಲೋ ಆಗ್ತದೆ ಪಲ್ಯ. ಅದನ್ನ ಒಂದು ಸ್ವಲ್ಪ ಹಣ್ಣಂಗೆ ಬೆಂದಿರ್ಬೇಕು ಬದನೆಕಾಯಿ, ಅಂದರೆ ಒಂದು ಸ್ವಲ್ಪ ಮಸಾಲೆ ಹಿಡ್ದೈತಿ ಅಂತ ಅರ್ಥ ಆಗ್ತದೆ. ಆಮೇಲೆ ಅದು ಮುಳುಗೋಷ್ಟು ನೀರು ಹಾಕ್ಕೊಳ್ಳೋಣ. ಅಂದರೆ ನೀರು ಹಾಕ್ಕೊಂಡ್ರೆ ಒಂದು ಸ್ವಲ್ಪ ಗ್ರೇವಿ ಚಲೋ ಬರ್ತದೆ. ಹಂಗನೂ ಚೆಂದ ಬೇಯಿಸ್ಕೊಂಡ್ರೂ ಅದು ಒಂಥರ ಬದ್ನಿಕಾಯಿ ಆಗ್ತದೆ. ಇದು ಒಂದು ಸ್ವಲ್ಪ ನೀರು ಹಾಕಿದ್ರೆ ಗ್ರೇವಿನೂ ಚಲೋ ಆಗ್ತದೆ. ಫುಲ್ಲು ಮುಳುಗಿದ್ವಲ್ಲ ಬದ್ನಿಕಾಯಿ, ಅಷ್ಟೇ ಸಾಕು. ನೀರು ಫುಲ್ಲು ಹಾಕ್ಕೊಂಡ್ರೆ ಮತ್ತೆ ಸಾರದಂಗೆ ಆಗಿಬಿಡುತ್ತೆ. ಸಾಕಷ್ಟೇ. ಸ್ವಲ್ಪ ಕುದಿಯತ್ತಿಗೆ ಅದು ಗಟ್ಟಿ ಆದಮೇಲೆ ಎಣ್ಣೆ ತೇಲ್ಕೊಂಡು ಮೇಲೆ ಬರುತ್ತೆ ನೋಡ್ರಿ, ಅವ ಪಲ್ಯ ಆಗೈತಿ ಅಂತ ಅರ್ಥ. ಎಲ್ಲ ಮದ್ವೆ ಕಾರ್ಯಕ್ರಮದಲ್ಲೂ ಬದ್ನಿಕಾಯಿನೇ ಯೂಸ್ ಮಾಡ್ತಾರೆ. ಅದರಷ್ಟು ಟೇಸ್ಟ್ ಯಾವ ಪಲ್ಯನೂ ಇಲ್ಲ. ಎಣ್ಗಾಯಿ ಅಂತೂ ಸಿಕ್ಕಾಪಟ್ಟೆ ಇಷ್ಟ ನಮ್ಮ ಮನೆಯಲ್ಲೂ. ಚಪಾತಿಗೂ, ರೈಸು, ಬಿಸಿ ಬಿಸಿ ಅನ್ನಕ್ಕೂ ಭಾಳ ಕಾಂಬಿನೇಷನು. ಒಂದ್ಸಲ ಮಾಡ್ಕೊಂಡು ನೋಡಿ ತಿಂದು ಹೇಗಿತ್ತು ಅಂತ ಹೇಳ್ರಿ. ಪ್ಲೀಸ್ ನನ್ನ ವಿಡಿಯೋ ಯಾರು ನೋಡ್ತಿದ್ದೀರೋ ಸಬ್ಸ್ಕ್ರೈಬ್ ಆ್ಯಂಡ್ ಲೈಕ್ ಮಾಡಿ, ಕಮೆಂಟ್ ಮಾಡೋದಂತೂ ಮರಿಬೇಡ್ರಿ ಹೇಗಿತ್ತು ಅಂತ. ಆಮೇಲೆ ಇದು ಶೇಂಗಾ ಹಾಕಿ ಮಾಡೋದ್ರಿಂದ ಪಟ ಪಟ ಸಿಡಿತಿರುತ್ತೆ. ಅದಕ್ಕೊಂದು ಸ್ವಲ್ಪ ಮುಚ್ಚಬೇಕು. ಮುಚ್ಚಿದ್ರೆ ಚೆಂದ ಬೇಯ್ಕೊಳ್ಳುತ್ತೆ. ಆದರೆ 5 ನಿಮಿಷ ಬಿಟ್ಟು 5 ನಿಮಿಷ ಒಂದು ಸ್ವಲ್ಪ ಕೈ ಆಡ್ತಾ ಇರ್ರಿ. ಶೇಂಗಾ ಹಾಕೋದ್ರಿಂದ ಒಂದು ಸ್ವಲ್ಪ ಅದು ಗಟ್ಟಿ ಗ್ರೇವಿ ಬರ್ತಾ ಇರ್ತೈತಲ್ಲ, ತಳ ಹಿಡಿತೈತಿ. ಹಾಗಾಗಿ ಒಂದು ಸ್ವಲ್ಪ ಮುಚ್ಚಿ ಬೇಯಿಸೋದ್ರಿಂದ ಇನ್ನೂ ಚಲೋ ಬರುತ್ತೆ ಅಂತ ಹೇಳ್ತೀನಿ. ಇವತ್ತಿನ ಎಣ್ಗಾಯಿ ಹೇಗಿತ್ತು ಅಂತ ಪ್ಲೀಸ್ ಕಮೆಂಟ್ ಹಾಕೋದಂತೂ ಮರಿಬೇಡ್ರಿ. ಬಾಯ್.